AB3458 KA05 ಆಟೋ ಅಲ್ಲಿ ಮುಂದೆ ಹೋಗ್ತಾ ಇದೆಯಲ್ಲ ಸೇರ್ಬೋದು. ಅದು ಆ್ಯಕ್ಚುಲಿ ಈಗ ಲೈಟ್ ಉರಿತಲ್ಲ ಅಲ್ಲಿ ನೋಡಿಬೇಕಿದ್ರೆ ಇಲ್ಲೇ ಸ್ಪಾಟಲ್ಲಿ ಇಟ್ಕೊಂಡಿದ್ದೆ ಸೀದಾ ಪ್ಯಾಲೇಸ್ ಕಡೆ ಬರ್ಕೊಂಡು ಸುಮ್ಮನೆ ಅನ್ಕೊಂಡು ಸೀದಾ ಬರ್ತಾ ಇದೆ. ಹೈಬ್ರಿಡ್ ಹೆರಿಟೇಜ್ ಹೈಬ್ರಿಡ್ ಪ್ರತಿ ಬಂದು ಗಾಡಿ ಓದ್ತೀನಿ ಅದು ಆಟೋನೇ ಅದು ಅಷ್ಟೇ. AB2996 ಗಾಡಿ ಅದು. ಇದು ಹೆರಿಟೇಜ್ 16P961. ಸದ್ಯದಲ್ಲಿ ತಗೊಂಡಿದ್ರು ಟ್ರಾನ್ಸ್ಪೋರ್ಟಲ್ಲಿ K55A4926 ಗಾಡಿ. ಸ್ಥಳ ನಿಂತಾನೆ ಕರೆಕ್ಟ್ ಸ್ಪಾಟಲ್ಲಿ. ಆ್ಯಕ್ಚುಲಿ ಇನ್ನೊಂದೇನೆಂದರೆ ಈಗ ಅಲ್ಲಿ ನರ್ಸರಿ ಇದೆಯಲ್ಲ ಇನ್ನೊಂದು ಲಾಲ್ಬಾಗ್ದು ಅಲ್ಲಿ ಆರ್ಗೇಟ್ ಇದೆ ಸ್ವಲ್ಪ ಪಕ್ಕದಲ್ಲಿ. ಆರ್ಗೇಟ್ ಹತ್ರನೇ ಆರ್ಗೇಟಲ್ಲೇ ಇರೋದು ನರ್ಸರಿ. ಗೇಟ್ ಸ್ವಲ್ಪ ಆ ಕಡೆ ಇದೆ ಅಷ್ಟೇ. ಸೊ ಅಲ್ಲಿ ಮುಂದುಗಡೆ ಯಾರೋ ಇಬ್ಬರು ಸಾಬ್ರು ಹುಡುಗರು ಈ ಫೋಟೋ ತಗೊಳ್ಳೋ ಎಂದು ನಾವು ಪೊಲೀಸವರು ಹಂಗೆ ಅಂದ್ಕೊಂಡು ಇದು ಮಾಡ್ತಾರೆ, ಗಲಾಟೆ ಮಾಡ್ತಾರೆ. ಆ್ಯಕ್ಚುಲಿ ಆರ್ಗನೈಸ್ಡ್ ಅದು. ಸೊ ಆ್ಯಕ್ಚುಲಿ ನಾನು ಮೊಬೈಲ್ ಒಳಗಡೆ ಇದರಲ್ಲಿ ಪಾಕೆಟಲ್ಲಿ ಇಟ್ಟಿದ್ದೆ. ಸೊ ತಗೊಂಡು ಹಂಗೇನು ನಾನು ಅವ್ರು ಎಸ್ಟಿಮೇಟ್ ಮಾಡಲಿಲ್ಲ ಕಿರಿಕ್ ಮಾಡ್ತಾರೆ ಅಂತ ಸುಮ್ಮನೆ ಬರ್ತಾಯಿದ್ದೆ. ದೂರದಲ್ಲಿ ಬರ್ತಾಯಿದ್ದಾಗಲೇ ನಾನು ಏನೋ ಯೋಚನೆ ಮಾಡ್ಕೊಂಡು ಬರ್ತಾಯಿದ್ದೆ. ಸೊ ಸರಿಯಾಗಿ ಫೋಕಸ್ ಮಾಡಿಲ್ಲ. 3 ಜನ ಇದ್ದರು ಆ್ಯಕ್ಚುಲಿ. ಅದರಲ್ಲೊಬ್ಬ ಬೇರೆಯವನು ಮುಂದ್ಗಡೆ ಪಾಸ್ ಆಗ್ತಿದ್ದ. ಇಬ್ಬರು ಬರ್ತಿದ್ದಾರೆ ಹಿಡ್ಕೊಂಡು ಸಾಬ್ರು. ಆಮೇಲೆ ಎಲ್ಲೇ ಅವನಿಂದು ಹಂಗೆ ಕಿರಿಕ್ ಮಾಡಿದ್ರು. ನಾನು ಸರಿಯಾಗಿ ಕೊಟ್ಟೆ ಹೊಡ್ಬೇಕಂತ ಡಿಸೈಡ್ ಮಾಡ್ಬಿಟ್ಟು ಕೈ ಹಿಡ್ಕೊಂಡು ಅದು ತಿರ್ಗ್ಸಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಬಿಟ್ಬಿಟ್ಟು ಹೋದ್ರು ಬೈಕ್ಲು ಬಿಟ್ಟಿದ್ರೆ. ಅದೇ ಆ್ಯಕ್ಚುಲಿ ಸ್ಟೋರಿ ಏನಕ್ಕೆ ಅದು ನಡೆದಿದ್ದು ಅಂದರೆ SP ಆಫೀಸ್ಗೆ ಹೋಗೋದು ಬೇಡ, ಬಂದೂರು ಕಡೆಗೆ ಹೋಗ್ತೀನಿ ಅನ್ನಲ್ಲ, ಅದಕ್ಕೆ ಆ್ಯಕ್ಟಿವಿಟಿ ಪೊಲೀಸರ ಕಡೆ ಹಂಗೆ ಇದೆ. ಇಲ್ಲೊಂದು ಅತ್ಯದ್ಭುತ ಪ್ರತಿಭೆ ತೋರಿಸ್ತಿದ್ರು. ಹೇಳ್ರಿ ಬಲ್ಗಕ್ಕೆಲ್ಲ ಜಾಗ ಸಿಕ್ಲಿಲ್ವೇನ್ರಿ ನಿಮಗೆ? ಅಲ್ಲ, ಬೆಂಚ್ ಮೇಲೆ ಮಡಗೋದು ನೋಡಿದ್ದೀನಿ, ಬೆಂಚ್ ಕೆಳಗೆ ಮಲಿಕೊಳ್ಳೋದು. ನಾನು ಆ್ಯಕ್ಚುಲಿ ಪ್ರತಿ ದಿವಸ ಮಲಗ್ತೀನಿ ಅನ್ನೋದು ಗೊತ್ತು ಅಲ್ವಾ. ಪಾರ್ಕಲ್ಲಿ ಬೇರೆ ಎಲ್ಲೂ ಸ್ಪಾಟೇ ಸಿಕ್ಲಿಲ್ವಾ? ಅದೇ ಸ್ಪಾಟ್ ಆ ಬೆಂಚ್ ಪಕ್ಕದಲ್ಲೇ ಮಲಿಕೋಬೇಕಾ? ಹಾಂ ಅಲ್ಲ ಕಣ್ರಿ, ನಿಮ್ಮ ಪ್ರತಿಭೆ ನೋಡಿ ನಾನು ಆಶ್ಚರ್ಯ ಆಯಿತು. ನಾನು ಬೇಕಾದ್ರೆ ಬೇರೆ ಕಡೆ ಮಲಿಕೊಳ್ಳಿ ಇಲ್ಲೇ. ಅಲ್ಲ, ನೀವು ಮಲಗಿದ್ದೀರಲ್ಲ, ನಾನು ಪ್ರತಿ ದಿವಸ ಮಲಗ್ತೀನಿ. 4 ವರ್ಷದಿಂದ ನಾನು ಆ್ಯಕ್ಚುಲಿ ಪಾರ್ಕಲ್ಲಿದ್ದೀನಿ. ಈ ಸ್ಪಾಟಲ್ಲಿ ತುಂಬ ವರ್ಷಗಳಿಂದಲೇ ಮಲಗ್ತಾ ಇದ್ದೀನಿ. ಅದು ಇಡೀ ಇಲ್ಲಿರೋರ್ಗೆ ಎಲ್ಲರಿಗೂ ಗೊತ್ತು. ಅಂಥದ್ರಲ್ಲೂ ನೀವು ಅಲ್ಲಿ ಮಲಗ್ತಿದ್ರಿ, ಓಕೆ, ಅದು ಒಪ್ಕೊಳ್ಳೋದ. ಎಲ್ಲಿ ಮಲಗ್ತೀರಿ ಪಕ್ಕದ ಬೆಂಚ್ ಆಗಬೇಕು, ಹೋಗಿ ಪಾರ್ಕ್ ನಮ್ಮ ಅಪ್ಪಂದೆಲ್ಲ ಎಲ್ಲಾದರೂ ಮಲಿಕೊಳ್ಳಿ. ಈ ಸ್ಪಾಟಲ್ಲಿ ಮಲಿಕತ್ತಾರೆ ಅಂತ ಗೊತ್ತಿಲ್ಲ, ಅಟ್ಲೀಸ್ಟ್ ಮೇಲಾದರೂ ಮಲಿಕೊಂಡಿದ್ರೆ ಅವ್ರ ಪಕ್ಷ ಒಪ್ಕೋಬೋದಾಗಿತ್ತು. ಅದ್ರ ಪಕ್ಕದಲ್ಲಿ ಕೆಳಗೆ ಮಲಿಕತ್ತಿರಲ್ಲ, ನಿಮ್ಮ ಸ್ಟೇಟ್ ಆಫ್ ಮೈಂಡ್ ಏನು ಅಂತ ತಿಳ್ಕೊಬೇಕು. ಮನುಷ್ಯನಿಗೆ ಇಂಥ ಬುದ್ಧಿ ಬರಬಾರ್ದು ಕಣ್ರಿ, ದೇವ್ರು ಒಳ್ಳೇದು ಮಾಡಲ್ಲ. ಅವರಪ್ಪ ಅಲ್ಲಿ ಪಕ್ಕ ಒಳಗಿದ್ದಲ್ಲ ಒಬ್ಬ, ಅದಕ್ಕೆ ರಿಲೇಟೆಡು ಅಲ್ಲೇ ಇನ್ಸಿಡೆಂಟ್ಗಳೆಲ್ಲ ನಡೀತಲ್ಲ. ಹೇಳಿಲ್ವ ಆರ್ಗೇಟ್ ಹತ್ರಪ್ಪ ಗಲಾಟೆ ಮಾಡ್ತಾ ಇರ್ತಾರೆ, ಬುದ್ಧ ಕೂತ್ಕೊಳ್ತಾ ಇರ್ತಲ್ಲ. ಸಬರ್ತಾರೆ ಮಗ ಅಂತೀವಿ, ಸಬರ್ತಾರೆ ಬಲಗೊಚ್ಚಿ ಈ ಕುಮಾರದ ಮಗ. ಸೊ ಇದು ಅದು ಬಲೀನೋ ಸೊ ಸುಜುಕಿ ಬಲೀನೋ ಆ ಗಾಡಿದು ಕಸ್ಟಮ್ ಬಿಲ್ಡು ಸೈಲೆನ್ಸರ್ದು ಸೌಂಡು. ಅದು ಕಥೆ ಏನಪ್ಪ ಅಂದರೆ ಅದೇ ಆರ್ಗೇಟಲ್ಲಿ ಗಲಾಟೆ ನಡೀತು, ಮತ್ತು ಇಲ್ಲಿ ಪಾರ್ಕ್ ಒಳಗಡೆ ಬಂದಿದ್ದಲ್ಲ ಬಳಿ ಮಗ, ಅದಕ್ಕೆ
ಆ್ಯಕ್ಚುಲಿ ಸೀತಾಬಳ್ಳಾಳು ಅದೇ ಕಾರ್ ಬಳಸೋದು, ಅದರ ರಾಯಲ್ ಬ್ಲೂ ಕಲರ್ ಬಳಸೋದು.